ಇವತ್ತಿನ ದಿವಸ ನಾನು ಕೇಶವ ಪ್ರಸಾದ್ MLC ಅವರು ಸ್ಪೋಕ್ಸ್ ಪರ್ಸನ್ ಅಂಡ್ ex-MLC ವಿಶ್ವನಾರಾಯಣರವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಚಲಪತಿಯವರು ಮತ್ತು ಮಾಲೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಭವಗೊಂಡಿದ್ದಾರೆ ಮಂಜುನಾಥ್ ಅವರು, ಇನ್ನೂ ಅನೇಕ ಪಕ್ಷದ ಮುಖಂಡರುಗಳು ಕೂಡ ಇವತ್ತು DC ಅವರನ್ನು ಭೇಟಿ ಮಾಡಲಿಕ್ಕೆ ಅಂತ. ಕಾರಣ ಏನಂತಂದರೆ, ನಾಳೆ ದಿವಸ ಕೋರ್ಟ್ನ ಆದೇಶದ ಮೇರೆಗೆ ಮರು ಎಣಿಕೆ ಮಾಲೂರು ಕ್ಷೇತ್ರದ್ದು ನಡೀತಾ ಇದೆ. ಅದು ಇದೇ DC ಆಫೀಸ್ನ ಪ್ರಮೇಯದಲ್ಲೇ ನಡೀತದೆ. ಈ ಪರಿಸ್ಥಿತಿ ಯಾಕೆ ಬಂತು ಅಂದರೆ, ಬಹಳ ಕಡಿಮೆ ಅಂತರದಲ್ಲಿ ಅಭ್ಯರ್ಥಿ ಸೋಲು ಗೆಲುವು ಕಂಡಿದೆ. ಅತಿ ಕಡಿಮೆ ಅಂತರದಲ್ಲಿ. ಆ ಸಂದರ್ಭದಲ್ಲಿ ಕೆಲವರ ಆ ಮಧ್ಯಪ್ರವೇಶದ ಕಾರಣದಿಂದಾಗಿ ನಮ್ಮ ಅಭ್ಯರ್ಥಿ ಸೋತಿದ್ರು, ಮರು ಎಣಿಕೆಗೂ ಕೂಡ ಕೊಟ್ಟಿರಲಿಲ್ಲ. ಕೊನೆಯ ಗಳಿಗೆಯಲ್ಲಿ ನಮ್ಮ ಏಜೆಂಟ್ಗಳಿರ್ತಾರಲ್ಲ, ಅವರನ್ನು ಕೂಡ ಒತ್ತಾಯದಿಂದ ಹೊರದಬ್ಬಿದಂಥ ಸಂದರ್ಭ ಬಂದಿತ್ತು. ಈ ಎಲ್ಲ ಕಾರಣಗಳಿಂದ ನಮಗೂ ಕೂಡ ಅನುಮಾನ ಆಯಿತು. ಅದರಿಂದಾಗಿ ಕೋರ್ಟ್ಗೆ ಹೋಗಬೇಕಾಯಿತು. ಕೋರ್ಟ್ನಲ್ಲಿ ಆದೇಶ ಬಂತು. ಬಂದ ಮೇಲೆ ಅದು ಸುಪ್ರೀಂ ಕೋರ್ಟ್ಗೂ ಹೋಯಿತು. ನಮ್ಮ ಮನವಿ ಇತ್ತು, ನಮ್ಮ ಪ್ರೇಯರ್ ಏನಿತ್ತೋ, VVPATಗಳನ್ನು ಎಣಿಸಬೇಕು, EVMಗಳಲ್ಲಿ ಬರ್ತಕ್ಕಂಥ ನಂಬರ್ಗೂ ಅದಕ್ಕೂ ಟ್ಯಾಲಿ ಆಗಬೇಕು. ಅದಾದ ಮೇಲೆ ಎಷ್ಟು ಮತದಾರರು ಇದ್ದರು, ಎಷ್ಟು ಮತ ಚಲಾವಣೆ ಆಗಿತ್ತು, ಅದರದ್ದು ಕೂಡ ಟ್ಯಾಲಿ ಆಗಬೇಕು. ಇವೆಲ್ಲವನ್ನು ಮರೆಮಾಚಿ ಇನ್ನೂ ಒಂದು ವಿಶೇಷತೆಯನ್ನು ಇಲ್ಲಿ ಗಮನಿಸಬೇಕು. ಯಾವುದೇ ಎಣಿಕೆ ಆಗುವಾಗ TV ಅಂದರೆ ಕ್ಯಾಮೆರಾ ಕಣ್ಗಾವಲಿನಲ್ಲಿ ನಡೀತದೆ. ಇಡೀ ರಾಜ್ಯದ ಕ್ಯಾಮರಾ ಎಲ್ಲವೂ ಇದೆ, ಸೆರೆ ಹಿಡ್ದಿರ್ತಕ್ಕಂಥದ್ದು. ಮಾಲೂರ್ದು ಯಾಕಿಲ್ಲ? ಮಾಲೂರ್ದು ಇರಬೇಕಲ್ಲ, ಯಾಕಿಲ್ಲ? ಮತ್ತೆ ಅನುಮಾನ ಬರೋದಿಲ್ವೇ? ಈ ಎಲ್ಲ ಕಾರಣಗಳಿಂದ ಕೋರ್ಟ್ಗೆ ಹೋದಾಗ ನಮ್ಮ ಏನು ಭಿನ್ನಹವನ್ನು ಕೋರ್ಟ್ ಆಲಿಸಿದೆ. ಇದರ ಪ್ರಕಾರ ಕೋರ್ಟ್ಗೆ ಅನಿಸಿದೆ ಮರು ಎಣಿಕೆ ಇದನ್ನು ಮಾಡಬೇಕು ಅಂತ. ಅದಕ್ಕೆ ನಮಗೆ ಕೆಲವು ಅನುಮಾನಗಳು ಬಂದು, ಕೆಲವರಿಗೆ ಹೊರಗಡೆ ಮಾತಾಡ್ತಕ್ಕಂಥ ಮಾತುಗಳನ್ನು ನಿಮ್ಗೆ ಹೇಳ್ತೇನೆ. VVPATಗಳನ್ನ 5 ಮಾತ್ರ ಎಣಿಸ್ತಾರೆ ರ್ಯಾಂಡಮ್ ಆಗಿ, ಆಮೇಲೆ ಅವಶ್ಯಕತೆ ಬಂದರೆ ನೋಡೋಣ, ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ ಆವಾಗ ಟ್ಯಾಲಿ ಎಲ್ಲಾಗತ್ತೆ? ಹಾಗಿದ್ರೆ 5 EVM 5 VVPAT ನೀವು ಲೆಕ್ಕ ಆದಮೇಲೆ ಇನ್ನು ಉಳಿದಿದ್ದಕ್ಕೆಲ್ಲ ಟ್ಯಾಲಿ ಆಗಲಿಲ್ಲ ಅಂತಂದ್ರೆ ಯಾರು ಕಾರಣ? ಈಗಾಗಲೇ ಅನುಮಾನಗಳು ಬರಲಿಕ್ಕೆ ಕಾರಣ ಏನು? ನೀವೆಲ್ಲ ಕೆಲವೆಲ್ಲ ಅಳಿಸಿ ಹಾಕಿರೋದ್ರಿಂದ ಈಗಲೂ ಆ ರೀತಿಯ ಒತ್ತಡಗಳು ಬರ್ತಾ ಇವೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ಕಾರಣದಿಂದ ನಾವು DC ಅವರನ್ನು ಬಂದು ಭೇಟಿಯಾಗಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ಆ ಮನವಿಯಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ, ಎಲ್ಲವನ್ನು ಎಣಿಕೆ ಮಾಡ್ತೇವೆ ಅಂತೇಳಿ. ಒಂದು ಸಮಯ ಮಾಡಲಿಲ್ಲ ಅಂದರೆ ಮತ್ತೆ ಅದು ಕೋರ್ಟ್ಗೆ ಹೋಗುತ್ತೆ. ತಿರುಗಿ ಅಪಾದನೆ ಯಾರ ಮೇಲೆ ಬರುತ್ತೆ? DC ಅವರ ಮೇಲೆ ಬರುತ್ತೆ. ಬಟ್ ಆ DC ಅವ್ರಿಗೆ ನಾವು ಆ ಅಪಾದನೆಯನ್ನು ಕೊಡಬಾರ್ದಲ್ಲ. ಯಾಕಂತಂದ್ರೆ ಈಸ್ ಎ ಕಾನ್ಸ್ಟಿಟ್ಯೂಷನ್ ಹೆಡ್ ಇನ್ ದಿ ಡಿಸ್ಟ್ರಿಕ್ಟ್. ಅವ್ರ ಮೇಲೆ ಆ ರೀತಿಯ ಅಪಾದನೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟು, ನಾವು ಕೋರ್ಟ್ನವರೆಗೆ ಮತ್ತೆ ಹೋಗೋದು ಬೇಡ, ನೀವು ಈ ರೀತಿ ಮಾಡಬೇಕು ಅಂತಿದ್ರು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಮೀರಿ ಹೋದಾಗ ನಾವು ಹೋಗಲೇಬೇಕಾಗತ್ತೆ. ಯಾಕೆಂತಂದರೆ ನಾವು ಒತ್ತಡಗಳು ಎಲ್ಲೆಲ್ಲಿಂದ ಹೇಗೆ ಬರ್ತವೆ ಅನ್ನೋದು ನಮಗೂ ಗಮನ ಇದೆ. ಆ ರೀತಿ ಒತ್ತಡದ ಮೇಲೆ ಏನಾದರೂ ಮಾಡಿದರೆ ನಮಗೂ ಕೂಡ ಅನಿವಾರ್ಯ ಆಗುತ್ತೆ. ಅದು ಆಗೋದು ಬೇಡ ಅಂತಕ್ಕಂಥದ್ದು. ಯಾಕೆಂತಂದರೆ ಇಡೀ ದೇಶದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಏನು ಮಾಡ್ತಾ ಇದೆ ಎಲ್ಲ ನಮಗೆ ಗೊತ್ತಿದೆ.